ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯಂಗ್ ಮ್ಯಾನ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ನೋಡಿದವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಮತ್ತಿನ್ನೊಂದ್ಸಲ ಹೇಳ್ತೀನಿ, ಇದು 2.5 ಗಂಟೆ ಸಿನಿಮಾನ 2.5 ಗಂಟೆಯಲ್ಲೇ ಚಿತ್ರೀಕರಿಸುವಂಥ ಸಿನಿಮಾ. ಇದೊಂದು ಹೊಸ ದಾಖಲೆ. ಎಲ್ಲ ನೋಡ್ದಿರೋರೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಸುನಿಲ್ ಗೌಡ ಅಂತ. ಇಲ್ಲಿ ಮನೋಜ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ 2.5 ಗಂಟೆ ಆಡಿಯನ್ಸ್ ಏನು ಸಿನಿಮಾ ನೋಡಿದ್ರು ಅದು ಕಂಪ್ಲೀಟ್ 2.5 ಗಂಟೆಲೇ ಶೂಟ್ ಮಾಡಿರೋದು. ಓಕೆನಾ. ಸತತ ಪರಿಶ್ರಮ ವಹಿಸಿ ರಿಹರ್ಸಲ್ಗಳು ಮಾಡಿ ಎಲ್ಲ ಮಾಡಿ ಇವಾಗ 2.5 ಗಂಟೆ ಸಿನಿಮಾನ 2.5 ಗಂಟೆಲೇ ಶೂಟ್ ಮಾಡಿ ಇವಾಗ ತೆರೆ ಮೇಲೆ ಕಂಡಿದ್ದೀವಿ. ದಯವಿಟ್ಟು ಕನ್ನಡ ಸಿನಿ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓಕೆನಾ. ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಥ್ಯಾಂಕ್ ಯು. ಇದು 3 ವರ್ಷ ಪರಿಶ್ರಮ ತೊಗೊಂಡು ಮಾಡಿರೋವಂಥ ಸಿನಿಮಾ. ಎಲ್ಲ ಹೊಸ ಕಲಾವಿದರು ಮಾಡಿರೋವಂಥದ್ದು. ನಿಮ್ಗೆಲ್ಲರೂ ಗೊತ್ತು, ಹೊಸ ಕಲಾವಿದರು ಅಷ್ಟು ರೆಕಗ್ನೈಸಿಂಗ್ ಆಗಲ್ಲ. ಸೊ ಎಲ್ಲರೂ ಥಿಯೇಟ್ರಿಗೆ ಬರಬೇಕು. ಜನ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಶ್ರುತಿ ಗೌಡ ಅಂತ ನನ್ನ ಹೆಸರು. ಇದರಲ್ಲಿ ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಆ್ಯಕ್ಚುಲಿ ನಾನಿದು ಈ ಪಾತ್ರ ಮಾಡಿರೋದು ಮೊದಲನೇ ಬಾರಿ. ಸೊ ಬೆಳ್ಳಿ ತೆರೆಗೂ ಕೂಡ ನನ್ನದು ಮೊದಲನೇ ಎಂಟ್ರಿ ಇದು. ಸಾಕಷ್ಟು ಥಿಯೇಟರಲ್ಲಿ ಮತ್ತು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ವರ್ಕ್ ಮಾಡಿದ್ದೀನಿ. ಥಿಯೇಟರಲ್ಲಿ ರಿಲೀಸ್ ಆಗಿರೋದು ಇದು ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ತುಂಬಾ ಹೆಮ್ಮೆ ಇದೆ. ಅದು ಸಿಂಗಲ್ ಟೇಕಲ್ಲಿ ಸಿನಿಮಾನ ಮಾಡಿರೋದಂತೂ ನನಗಂತೂ ತುಂಬಾ ಖುಷಿ ಇದೆ. ನನ್ನ ಪಾತ್ರನ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ದಯವಿಟ್ಟು ಪ್ರೋತ್ಸಾಹಿಸಿ. ನಮಗೂ ಕೂಡ ಇಂಡಸ್ಟ್ರೀಲಿ ಮುಂದೆ ಹೆಚ್ಚು ಅವಕಾಶಗಳು ನಿಮ್ಮಿಂದ ಸಿಗೋದು. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಬೇಕು ನಮ್ಮ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆನಂದ್ ಅಂತ DJ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬಟ್ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಜನತೆಗೆ ರಿಕ್ವೆಸ್ಟ್ ಕೇಳ್ಕೊಳೋದೇನೆಂದರೆ, ಯಾವ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಯಲ್ಲಿ, ಮಲಯಾಳಂ ಆಗಲಿ, ಯಾವ ಇಂಡಸ್ಟ್ರಿಯಲ್ಲೂ ಈ ಥರದೊಂದು ದಾಖಲೆಯ ಸಿನಿಮಾ ಯಾರೂ ಮಾಡಿಲ್ಲ. ಇದನ್ನು ಹೆಮ್ಮೆಯಿಂದ ನಾವು ಕನ್ನಡಿಗರು ಪ್ರೌಡ್ಫುಲ್ಲಾಗಿ ಹೇಳ್ಕೊಬೋದು. ಇವತ್ತಿನ ಜನ ಕಂಟೆಂಟ್ ಇಲ್ಲ, ಜನ ಸಿನಿಮಾಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗೆ. ಸರ್, ಇದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಯಾರು ಕೊಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಇಂಡಸ್ಟ್ರಿಯಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ಪ್ರತಿಯೊಂದೂ ಬೇರೆ ಬೇರೆ ಥರ. ನಮ್ಮ ಕೇರಳ ಇಂಡಸ್ಟ್ರಿ, ಕೇರಳ ಕಡೆ ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರಪ್ಪ, ಕನ್ನಡದಲ್ಲಿ ಮಾಡಲ್ಲ ಅಂತಾರೆ. ಸರ್, ಈ ಥರದೊಂದು ಕಂಟೆಂಟು, ಈ ಥರದೊಂದು ದಾಖಲೆ ಸಿನಿಮಾ ಯಾವ ಇಂಡಸ್ಟ್ರಿಲಿ ಬಂದಿದೆ ಸರ್? ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಜನಗಳಿಗೆ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಕನ್ನಡ ಹೊಸಬ್ರು ಸಿನಿಮಾ ಮಾಡಿ, ಹೊಸಬ್ರು ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಸರ್. ಪ್ರತಿಯೊಬ್ಬರೂ ನಮ್ಮ ಸಿನಿಮಾಗೆ, ಯಂಗ್ ಮ್ಯಾನ್ ಸಿನಿಮಾ ಯಾವುದೇ ಕಾರಣಕ್ಕೂ ಬೋರಿಲ್ಲ ಸರ್. ಯಾವುದೇ ನೀವು ಕೊಡೋ 100 ರೂಪಾಯಿ ಕಾಸು, 150 ರೂಪಾಯಿ ಕಾಸು ಸರ್, ನಮ್ಮ ಕಣ್ಣು ತುಂಬ್ಕೊಂಡು ಆಚೆ ಹೋಗ್ತೀರಾ ಸರ್. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ನಮ್ಮ ಈ ಹೊಸಬ್ರನ್ನ, ಹೊಸ ತಂಡನ, ಹೊಸ ಪ್ರಯತ್ನನ ಪ್ರತಿಯೊಬ್ಬರು ನಮ್ಮ ಕನ್ನಡ ಜನಗಳು ಬೆಳೆಸಬೇಕು, ಉಳಿಸ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕನ್ನಡ ಸಿನಿಮಾ ಇಲ್ಲಿದೆ, ಇಲ್ಲಿಗೆ ತೊಗೊಂಬರೋಕ್ಕೆ ಸ್ವಲ್ಪ ನಿಮ್ಮಂಥ ದೊಡ್ಡವರು, ದಿಗ್ಗಜರು ಪ್ರತಿಯೊಬ್ಬರು ಈ ಥರ ಒಂದು ಒಳ್ಳೆಯ ಸಾಧನೆಗೆ ಬೆಲೆ ಕೊಟ್ಟು ಜನಗಳು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್, ಕನ್ನಡ ಸಿನಿಮಾಗೆ. ದಯವಿಟ್ಟು ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಯನ. ನಾನು ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಜೀವ ತುಂಬಿದ್ದೀನಿ ಅಂತಲೇ ಹೇಳ್ಬೋದು. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಹೊಸೊಬ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಖುಷಿ ಅನಿತಾ ಅಂತ. ನಮ್ಮ ಇಷ್ಟು ವರ್ಷದ ಕಷ್ಟ ಏನಿದೆಯೋ ಅದು ಇವತ್ತು ನಾವು ಥಿಯೇಟ್ರ್ ಮುಂದೆ ನೋಡಿದ್ದೀವಿ. ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಐ ಆಮ್ ಲಿಟ್ರಲಿ ಎಮೋಷ್ನಲ್. ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಹೊಸ ಕಲಾವಿದರನ್ನ ಬೆಳೆಸಿ. ನಿಮ್ಮಿಂದ ನೀವು ಬಂದು ನಮ್ಮನ್ನು ನೋಡಿದ್ರೆ ನಮಗಿನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ. ಎಲ್ಲರೂ ಆಶೀರ್ವದಿಸಿ. ನಾವೇನು ಇವಾಗ 2.5 hour ಥಿಯೇಟ್ರಲ್ಲಿ ನೋಡಿದ್ವೋ ಅದರಿಂದ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಇವತ್ತು ಫೈನಲಿ ನಾವು ಥಿಯೇಟ್ರಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಆದಷ್ಟು ಖುಷಿ. ಅದ್ರ ಮುಂದೆ ಏನು ಹೇಳೋಕ್ಕೂ ಏನು ಪದಗಳೇ ಬರ್ತಿಲ್ಲ ನನಗೆ. ಲಿಟ್ರಲಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೋಲ್ ಟೀಮ್, ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು. ಮ್ಯೂಸಿಕ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಬನ್ನಿ, ಇನ್ನೂ ನೋಡಿ, ಇನ್ನೂ ಹರಿಸಿ ಆಶೀರ್ವದಿಸಿ.
ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಇದೊಂದೇ ಅಲ್ಲ ಯಂಗ್ ಟೀಮು, ಈ ಥರದ ಮುಂದೆ ತುಂಬ ಯಂಗ್ ಟೀಮ್ಗಳು ಬರಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಎಲ್ಲರದು. ಕನ್ನಡ ಆ್ಯಕ್ಚುಲಿ ಈಗಿನ ದಿನಗಳಲ್ಲಿ ಕನ್ನಡ ಮೂವಿಗಳು ಬರ್ತಾ ಇರೋದೇ ಕಡಿಮೆ ಆಗ್ಬಿಟ್ಟಿದೆ. ಬರ್ತಾ ಇದ್ದರೂ ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ ಥಿಯೇಟ್ರುಗಳಾಗಲಿ ಜನಗಳು ಆಗಲಿ. ಕನ್ನಡ ಥಿಯೇಟ್ರುಗಳಿಗೆ ಬಂದು ಕನ್ನಡ ಮೂವಿ ನೋಡಿ. ನಮ್ಮ ಯಂಗ್ ಟೀಮನ್ನು ಯಾವ ಥರ ಪ್ರೋತ್ಸಾಹಿಸ್ತಾರೆ ಅದೇ ಥರ ಮುಂದೆ ಬರೋ ಯಂಗ್ ಟೀಮ್ಗಳು ಬೇರೆ ಬೇರೆ ಇರ್ತವೆ, ಅವನ್ನು ಪ್ರೋತ್ಸಾಹಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಎಲ್ಲ ಹೊಸ ಪ್ರತಿಭೆಗಳು, ನಿರ್ಮಾಪಕರು ಹೊಸಬ್ರು, ನಿರ್ದೇಶಕರು ಹೊಸಬ್ರು, ಆರ್ಟಿಸ್ಟ್ಗಳೆಲ್ಲ ಹೊಸಬ್ರು, ಎಲ್ರಿಗೂ ನಿಮ್ಗಳ ಕೈಯಲ್ಲೇ ಇದೆ ಅವ್ರ ಮುಂತರುವಂಥದ್ದು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹೊಸಬ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮೆಲ್ಲರ ಮುಖ ಕೇಳ್ಕೊಳ್ತೀನಿ. ನಮಸ್ಕಾರ. ಡೈರೆಕ್ಟ್ ಮಾಡಿರೋದು ನನ್ನ ಮಗ. ನಾನು ಬೇಡ ಅಂದರೂ ಅಷ್ಟು ಬಿದ್ದಿಲ್ಲ, ನಾನು ಮಾಡೇ ಮಾಡ್ತೀನಪ್ಪ, ನಾನು ಏನು ಮಾಡಿ ತೋರಿಸ್ತೀನಿ, ಮಾಡೇ ಮಾಡ್ತೀನಿ, ಎಲ್ಲರ ಥರ ತಗೋಬೇಡ ಅಂತ ಹೇಳಿ ಇವತ್ತು ಮಾಡಿ ತುಂಬ ನನಗೆ ಖುಷಿ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಬಂದಿದ್ದೀರಾ. ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ಇವತ್ತಾನ ಒಪ್ಕೊಂತಿರೋ ತಾನೇ ಏನಾದರೂ ಮಾಡಿದ್ದೀವಿ ಅಂತ ಮಾಡಿದರೆ ಸಾಕು, ಜನ ಒಪ್ಕೊಂಡ್ರೆ ಸಾಕು. ಎಲ್ಲ ಫಿಲಮ್ ಥರ ತಗೋಬೇಡಿ. ಸಿಂಗಲ್ ಟೇಕಲ್ಲಿ 2.5 ಅವರಲ್ಲಿ ಫಿಲಮ್ ಮಾಡಿದ್ದಾರೆ, ಶ್ರಮ ವಹಿಸಿ ಮಾಡಿದ್ದಾರೆ. ಏನು ಖರ್ಚು ಮಾಡಿ ಇಷ್ಟರಲ್ಲಿ ಮಾಡಿದಾರಲ್ಲ ಅಂತ ಒಂದು ಖುಷಿ ಪಟ್ಟು ಜನ ತಗೊಂಡ್ರೆ ಸಾಕು ಸರ್. ಅಷ್ಟೇ, ಏನು ಬೇಡ. ನಮಗೆ ಆಶೀರ್ವಾದ ಮಾಡಿ ಸರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾದಿಂದ ಈ ಚಲನಚಿತ್ರದ ನಿರ್ವಹಣೆಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಅಕ್ರಾಸ್ ಕರ್ನಾಟಕ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀವಿ. ಮೊದಲೇ ಓಪನಿಂಗ್ ಶೋ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವು ಈಗಾಗಲೇ ನೋಡಿರ್ಬೋದು, ಈ ಶೋ ಅಂತೂ ಕಂಪ್ಲೀಟ್ ಹೌಸ್ಫುಲ್ ಆಗಿತ್ತು. ಇದೊಂದು ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಟೆಕ್ನಿಕಲ್ ಕೆಪಬಿಲಿಟಿನ ಅಪ್ರಿಷಿಯೇಟ್ ಮಾಡುವಂಥದ್ದಾಗಿದೆ. ಮೊದಲನೇ ಪ್ರಯತ್ನದಲ್ಲಿ ನಮ್ಮ ನಿರ್ದೇಶಕರಾದ ಮುತ್ತುರಾಜ್ ಅವರು ತುಂಬ ಸಕ್ಸಸ್ಫುಲ್ಲಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಕಲಾವಿದರು, ಯಾಕಂದರೆ ಒಂದೇ ಟೇಕಲ್ಲಿ ಮಾಡೋದು ತುಂಬ ಕಷ್ಟ. ನಾವು 1 ನಿಮಿಷ ರೀಲ್ ಮಾಡೋಕ್ಕೆ 10 ಟೇಕ್ ತೊಗೊಳ್ತೀವಿ. ಅಂಥದ್ರಲ್ಲಿ ಅಷ್ಟು ಜನನ ಆರ್ಟಿಸ್ಟ್ ಉಟ್ಕೊಂಡು ಒಂದೇ ಟೇಕಲ್ಲಿ ಸಿನಿಮಾ ಮಾಡಿದ್ದಾರೆ. ಟೆಕ್ನಿಕಲಿ ರಿಯಲಿ ಅಪ್ರಿಷಿಯೇಟ್ ಮಾಡುವಂಥದ್ದು, ಎಲ್ಲರೂ ನೋಡಬೇಕಾದಂಥ ಒಂದು ಚಲನಚಿತ್ರ. ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸನ್ನು ಅಪ್ರಿಷಿಯೇಟ್ ಮಾಡಿ ತುಂಬ ಧನ್ಯವಾದಗಳು. ಮುತ್ತುರಾಜ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.